ನಮಸ್ಕಾರ ವೀಕ್ಷಕರೇ, ಶೇರ್ ಸುದ್ದಿ ಒನ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಷಯ ಬಂದು ಆನ್ಲೈನ್ ಗೇಮ್ ಇಸ್ ಡೇಂಜರಸ್. ಇಡೀ ಜಗತ್ತೇ ಆನ್ಲೈನ್ ಮಯ ಆಗೋಗಿದೆ. ಹಾಗಾಗಿ ಎಲ್ಲರೂ ಸಹ ಯಾವ್ದಾದ್ರೂ ಒಂದಲ್ಲ ಒಂದು ರೀತಿನಲ್ಲಿ ಆನ್ಲೈನ್ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡೇ ಇರ್ತಾರೆ. ಎಷ್ಟೋ ಸರಿ ಈ ಆನ್ಲೈನ್ ಅನ್ನೋದೇ ಮನುಷ್ಯನ ಜೀವನಕ್ಕೆ ಕುತ್ತು ತಂದಿರುವಂತ ಉದಾಹರಣೆಗಳು ದಿನನಿತ್ಯ ನೋಡ್ತಾನೆ ಇರ್ತೀವಿ. ಈ ಆನ್ಲೈನ್ ಗೇಮಿಂಗ್ ಹುಚ್ಚಿನಲ್ಲಿ ನಮ್ಮ ಯಂಗ್ಸ್ಟರ್ಸ್, ಈ ಯುವ ಜನತೆ ತುಂಬಾ ಸಮಸ್ಯೆಗೆ ಸಿಕ್ಕಾಕೊಳ್ತಾ ಇದ್ದಾರೆ. ಈ ಆನ್ಲೈನ್ ಗೇಮಿಂಗ್ ಅನ್ನೋ ಒಂದು ಗ್ಯಾಮ್ಲಿಂಗ್ ಅಲ್ಲಿ ಎಲ್ಲಾ ವರ್ಗದ ಜನರು ಬೇಗ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ನಾನು ಈ ವಿಡಿಯೋ ಮಾಡೋಕ್ಕೂ ಮುಂಚೆ ಒಂದಷ್ಟು ರಿಸರ್ಚ್ ನ ಮಾಡಿದ್ದೆ. ಮೊದಲನೇದಾಗಿ ನನಗೆ ಸಿಕ್ಕಂತ ಮಾಹಿತಿಗಳ ಪ್ರಕಾರ ಈ ಆನ್ಲೈನ್ ಗೇಮ್ಗೆ ಸ್ಟೂಡೆಂಟ್ಸ್ ಗಳು ಬಲಿ ಆಗ್ತಾ ಇದ್ದಾರೆ. ಇನ್ನು ಹೆಚ್ಚು ರಿಸರ್ಚ್ ಮಾಡ್ತಾ ಇದ್ದಾಗ ಸಿಕ್ಕಿದಂತ ಮಾಹಿತಿಗಳ ಪ್ರಕಾರ ಎಲ್ಲಾ ವರ್ಗದವರು, ಬಡವರು, ಮಿಡಿಲ್ ಕ್ಲಾಸ್ ನವರು ಎಲ್ಲಾ ಒಂದಲ್ಲ ಒಂದ್ ರೀತಿನಲ್ಲಿ ಇದಕ್ಕೆ ಬಲಿ ಆಗ್ತಾ ಇರೋರೆ. ನೋಡಿ, ಈ ಆನ್ಲೈನ್ ಗೇಮ್ ಗಳನ್ನ ಬರೀ ತಮ್ಮ ಮೈಂಡ್ ರಿಫ್ರೆಶ್ಮೆಂಟ್ ಗೆ ಅಥವಾ ಎಂಟರ್ಟೈನ್ಮೆಂಟ್ ಗೆ ಬಳಸ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ. ಆದ್ರೆ ಅದು ಗ್ಯಾಮ್ಲಿಂಗ್ ಆಗ್ಬಿಟ್ಟಿದೆ. ಗ್ಯಾಮ್ಲಿಂಗ್ ಅಂದ್ರೆ ಏನು? ಫಸ್ಟ್ ಅದಕ್ಕೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಆಮೇಲೆ ವಿವರಣೆ ಕೊಡ್ತೀನಿ. ಲಾಟ್ರಿ ಆಗಿರ್ಬೋದು, ಕ್ರಿಕೆಟ್ ಬೆಟ್ಟಿಂಗ್ ಆಗಿರ್ಬೋದು, ಹಾರ್ಸ್ ರೇಸು, ಕಾರ್ಡ್ಸ್ ಆಡೋದು, ಆನ್ಲೈನ್ ಗೇಮಿಂಗ್ ಗಳು, ಇದೆಲ್ಲ ಹೇಗೆ ಗ್ಯಾಮ್ಲಿಂಗ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ 9 ಜನ ಎಲ್ಲಾ ದುಡ್ಡನ್ನು ಕಳ್ಕೊಂಡು ಒಬ್ಬನಿಗೆ ಕೊಡೋದು. ಅವಾಗ 9 ಜನ ಹಾಳಾದ್ರು, 10ನೇವನು ಉದ್ಧಾರ ಆದ. ಗ್ಯಾಮ್ಲಿಂಗ್ ಗೆ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಅದು ಅದೃಷ್ಟದ ಮೇಲೆ ನಿಂತಿರುವಂತ ಆಟ. 10 ಜನಕ್ಕೂ ಆಟ ಗೊತ್ತಿರುತ್ತೆ, ಆದ್ರೆ ಒಬ್ಬ ಮಾತ್ರ ಗೆಲ್ತಾನೆ, ಮಿಕ್ದವರು ಕಳ್ಕೊತಾರೆ. ನಾನು ಅವಾಗ್ಲೇ ಹೇಳಿರೋ ಎಲ್ಲಾ ಗೇಮ್ಗಳು ಹೀಗೆ ವರ್ಕ್ ಆಗ್ತಾ ಇರೋದು. ನಾವು ಗೇಮ್ ಅಂತ ಯಾವ್ದಕ್ಕೆ ಹೇಳ್ತೀವಿ ಹೇಳಿ? ಮೈಂಡ್ ಗೆ ರಿಲ್ಯಾಕ್ಸ್ ಕೊಡ್ಬೇಕು, ಮತ್ತೆ ನಮ್ಮ ಸ್ಟ್ರೆಸ್ ನ ರಿಲೀಸ್ ಮಾಡೋದನ್ನ ನಾವು ಗೇಮ್ ಅಂತ ಹೇಳ್ತೀವಿ. ಅಥವಾ ನಮ್ಮ ಬಾಡಿಗೆ ಎನರ್ಜಿನ ಬೂಸ್ಟ್ ಮಾಡುವಂತದ್ದಾಗಿರ್ಬೇಕು. ಆದ್ರೆ ಗೇಮ್ ನ ಹೆಸರಲ್ಲಿ ಆ ಗೇಮ್ ನ ಗ್ಯಾಮ್ಲಿಂಗ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಿಕ್ಕಾಕೊಂಡಿರೋ ಎಷ್ಟೋ ಜನ ಅಮಾಯಕರು ತಾವು ಕಷ್ಟಪಟ್ಟು ಹಗಲು ರಾತ್ರಿ ದುಡ್ದಿರೋ ದುಡ್ಡನ್ನ 5 ನಿಮಿಷದಲ್ಲಿ ಈ ಆನ್ಲೈನ್ ಗೇಮ್ ಅನ್ನೋ ಹೆಸರಲ್ಲಿ ಕಳ್ಕೊಂಡ್ಬಿಡ್ತಾ ಇದಾರೆ. ಇದರಿಂದ ಅವರ ಮನಸ್ಥಿತಿನೂ ಹಾಳಾಯ್ತು, ಹಾಗೆ ಅವರ ಮನಸ್ಥಿತಿ ಕೂಡ ಹಾಳಾಯ್ತು. ನಮ್ಮ ಸೆಲೆಬ್ರಿಟಿಗಳು ಅನ್ಸ್ಕೊಂಡಿರೋರು, ಫಿಲ್ಮ್ ಸ್ಟಾರ್ಸ್ ಗಳು ಈ ಆನ್ಲೈನ್ ಗೇಮ್ಸ್ ನ ಪ್ರಮೋಟ್ ಮಾಡ್ತಾ ಇದಾರೆ. ಅದನ್ನ ಅವ್ರ ಫ್ಯಾನ್ಸ್ ನೋಡಿ ಅವರು ಕೂಡ ಅದರ ಹಿಂದೆ ಹೋಗ್ತಾ ಇದಾರೆ. ಇದರಿಂದ ಯಾರು ಉದ್ಧಾರ ಆದ್ರು? ಪ್ರಮೋಟ್ ಮಾಡಿಸಿದವರು ಮತ್ತೆ ಪ್ರಮೋಟ್ ಮಾಡಿದವರು. ಇವರು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡ್ರು. ಇಲ್ಲಿ ಸಫರ್ ಆಗ್ತಾ ಇರೋರು ಯಾರು? ನಮ್ಮಂತ ಸಾಮಾನ್ಯ ಜನರು. ಸ್ವಲ್ಪ ದಿನದ ಹಿಂದೆ ಒಬ್ಬ ಕನ್ನಡದ ಒಳ್ಳೆ ಫಿಲ್ಮ್ ಡೈರೆಕ್ಟರ್, ಅವರ ಹೆಸರು ಹೇಳೋದ್ ಬೇಡ, ಅವ್ರು ಕೂಡ 70 ಲಕ್ಷ ಆನ್ಲೈನ್ ಗೇಮ್ಗೆ ಹಣ ಹಾಕಿ ಹಣ ಕಳ್ಕೊಂಡಿದ್ದಾರೆ. ಆಮೇಲೆ ಸೂಸೈಡ್ ಕೂಡ ಮಾಡ್ಕೊಂಡಿದ್ದಾರೆ. ತುಂಬಾ ಜನ ಹೀಗೆ ಅವರ ಜೀವನನ ಕಳ್ಕೊತಾ ಇದ್ದಾರೆ. ಇದನ್ನೆಲ್ಲ ಯಾಕೆ ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ? ಈ ಆನ್ಲೈನ್ ಗೇಮ್ ಗಳನ್ನ ನಮ್ಮ ಸರ್ಕಾರಗಳು ಬ್ಯಾನ್ ಮಾಡ್ಬೋದಲ್ವಾ? ಯಾಕೆ ಇದ್ರ ಮೇಲೆ ಕಡಿವಾಣ ಹಾಕ್ತಾ ಇಲ್ಲ? ಅದನ್ನೆಲ್ಲ ಪ್ರಶ್ನೆ ಮಾಡೋ ಅಷ್ಟು ಅಧಿಕಾರ ನನಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನನ್ನ ಸುತ್ತಮುತ್ತ ಇರುವಂತ ಜನಗಳನ್ನ ನಾನು ಅಬ್ಸರ್ವ್ ಮಾಡಿದಾಗ, ಅವರು ಹೀಗೆ ಆನ್ಲೈನ್ ಗೇಮ್ ಗಳನ್ನ ಅಡಿಕ್ಷನ್ ಮಾಡ್ಕೊಂಡಿರೋರ್ನ ನೋಡಿದಾಗ ಇದ್ರ ಬಗ್ಗೆ ಅವೇರ್ನೆಸ್ ವಿಡಿಯೋ ಮಾಡ್ಬೇಕು ಅಂತ ಈ ವಿಡಿಯೋ ಮಾಡಿದೆ. ನೋಡಿ, ಪ್ರಪಂಚದಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇದೆ. ತಮ್ಮ ಜೀವನದಲ್ಲಿ ಜವಾಬ್ದಾರಿ ಇರೋರು ಯಾವ್ದ್ರ ಹಿಂದೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಬೇಕಾಗಿರೋರು ನಾವೇ. ಸೊ ಹಾಗಾಗಿ ಒಳ್ಳೇದನ್ನ ಆಯ್ಕೆ ಮಾಡ್ಕೊಳ್ಳೋಣ. ತುಂಬಾ ಜನ ಹೇಳೋದನ್ನ ಕೇಳಿದೀನಿ, ಶೇರ್ ಮಾರ್ಕೆಟ್ ನು ಕೂಡ ಅವಾಗ್ಲೇ ಹೇಳಿದ್ನಲ್ಲ, ಅದೃಷ್ಟದ ಆಟಗಳು ಆ ಲೀಸ್ಟ್ ಗೆ ಸೇರಿಸ್ತಾರೆ. ಆದ್ರೆ ಇದು 9 ಜನ ಸೋತು 10ನೇ ಅವನಿಗೆ ಎಲ್ಲಾ ದುಡ್ಡನ್ನು ಕೊಡೋ ಆಟ ಅಲ್ಲ. ಇದು ಒಂದು ಬಿಸ್ನೆಸ್. ಹೇಗೆ ಒಬ್ಬ ವ್ಯಾಪಾರಿ ತನ್ನ ಬಿಸಿನೆಸ್ ನ ಮೇಲೆ ಹಣನ ಹಾಕಿ ಲಾಭ ಮಾಡ್ತಾನೋ, ಹಾಗೆ ನಾವಿಲ್ಲಿ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಕಂಪ್ನಿನೂ ಬೆಳೆಸಿ ನಾವು ಬೆಳೆದು ದೇಶನ ಕೂಡ ಬೆಳೆಸ್ತೀವಿ. ಆ ಆನ್ಲೈನ್ ಗೇಮ್ ಗಳ ಲಿಸ್ಟ್ ಅಲ್ಲಿ ಶೇರ್ ಮಾರ್ಕೆಟ್ ನ ಸೇರಿಸಬೇಡಿ. ಶೇರ್ ಮಾರ್ಕೆಟ್ ಅನ್ನೋದು ಒಂದು ಬಿಸ್ನೆಸ್. ತಿಳಿದು ಇನ್ವೆಸ್ಟ್ಮೆಂಟ್ ಮಾಡಿ, ಕಲ್ತು ಟ್ರೇಡ್ ಮಾಡಿ. ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದೀರಾ? ಹಾಗಿದ್ರೆ ಮೊದಲು ಡಿಮೆಟ್ ಅಕೌಂಟ್ ನ ಓಪನ್ ಮಾಡಬೇಕು. ಡಿಸ್ಕ್ರಿಪ್ಷನ್ ನಲ್ಲಿ ಡಿಮೆಟ್ ಅಕೌಂಟ್ ನ ಲಿಂಕ್ ಇದೆ. ಆ ಲಿಂಕ್ ನ ಯೂಸ್ ಮಾಡಿಕೊಂಡು ಫ್ರೀ ಆಗಿ ಡಿಮೆಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ವಿಷಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ. ನಮಸ್ಕಾರ.